ರೆಗ್ಯುಲರ್ ಆಗಿ ಫೇಶಿಯಲ್ ಮಾಡಿಸ್ಕೊಳ್ಳೋದ್ರಿಂದ ಸ್ಕಿನ್ ತುಂಬಾ ಚೆನ್ನಾಗಿ ಗ್ಲೋ ಏನೋ ಆಗುತ್ತೆ. ಆದ್ರೆ ರಾಂಗ್ ಫೇಶಿಯಲ್ ನ ಮಾಡಿಸ್ಕೊಳ್ಳೋದ್ರಿಂದ ಸ್ಕಿನ್ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಹೆದರಿಕೊಳ್ಳುವಂತ ನೆಸೆಸರಿ ಇಲ್ಲ. ಕಂಪ್ಲೀಟ್ ಫೇಶಿಯಲ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್, ಆಯುರ್ವೇದಿಕ್ ಬ್ಯೂಟಿ ಥೆರಪಿಸ್ಟ್. ಯಾವುದೋ ಟ್ರೆಂಡಿಂಗ್ ಅಲ್ಲಿ ಇದೆ ಅಥವಾ ಇನ್ಯಾರೋ ಇನ್ಫ್ಲುಯೆನ್ಸರ್ಸ್ ನ ಹೇಳ್ತಾ ಇದಾರೆ ಅಥವಾ ಇನ್ಯಾರಿಗೂ ರಿಸಲ್ಟ್ ಬಂದಿದೆ ಅನ್ನೋ ಕಾರಣಕ್ಕೋಸ್ಕರ ಹೈಡ್ರಾ ಫೇಶಿಯಲ್ ಅಥವಾ ಗ್ಲೂಟೋಥಯಾನ್ ಎಲ್ಲದನ್ನು ನೀವು ಯೂಸ್ ಮಾಡುವಂತ ಅಗತ್ಯ ಖಂಡಿತವಾಗ್ಲೂ ಇರೋದಿಲ್ಲ. ನ್ಯಾಚುರಲ್ ಆಗಿ ಸ್ಕಿನ್ ಅನ್ನ ಬೂಸ್ಟ್ ಮಾಡ್ಕೊಳ್ಳೋದ್ರಿಂದ, ಮನೆಯಲ್ಲೇ ಸಾಕಷ್ಟು ರೆಮಿಡೀಸ್ಗಳನ್ನ ಟ್ರೈ ಮಾಡೋದ್ರಿಂದ ಕೂಡ ನಿಮ್ಮ ಸ್ಕಿನ್ ಅನ್ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಬರ್ಬೋದು. ಎಸ್ಪೆಷಲಿ ಚಳಿಗಾಲದಲ್ಲಿ ಸ್ವಲ್ಪ ಡ್ರೈ ಆಗೋದು, ಡಲ್ ಆಗೋದು ವೆರಿ ಕಾಮನ್ ಆಗಿರುತ್ತೆ. ಹಾಗೆ ಅಂತ ಅದನ್ನ ಹಾಗೆ ಗಿವ್ ಅಪ್ ಮಾಡಿದಾಗ ರಿಂಕಲ್ಸ್ ಬರುವಂತ ಚಾನ್ಸಸ್ ಕೂಡ ಜಾಸ್ತಿನೇ ಇರುತ್ತೆ. ಸೊ ಯಾವುದೋ ಫ್ಯಾನ್ಸಿ ಫೇಶಿಯಲ್ಸ್ಗಳನ್ನ ಟ್ರೈ ಮಾಡೋ ಬದಲಿಗೆ ಆಯುರ್ವೇದಿಕ್ ಸ್ಕಿನ್ ಪಾಲಿಶಿಂಗ್ ಟ್ರೀಟ್ಮೆಂಟ್ಗಳು ಸಾಕಷ್ಟು ಇರುತ್ತೆ. ಅದನ್ನು ಕೂಡ ನೀವು ಟ್ರೈ ಮಾಡ್ತಾ ಬರ್ಬೋದು. ಯಾವುದೋ ಗೋಲ್ಡ್, ಪ್ಲಾಟಿನಮ್, ಸಿಲ್ವರ್ ಫೇಶಿಯಲ್ನ ಟ್ರೈ ಮಾಡೋ ಬದಲಿಗೆ ಆಯುರ್ವೇದಿಕ್ ಅಲ್ಲಿ ಯೂಸ್ ಆಗುವಂಥ ಆಯಿಲ್ಗಳನ್ನ ನೀವು ಮನೇಲೇನೆ ಯೂಸ್ ಮಾಡ್ತಾ ಬರ್ಬೋದು. ಸೊ ಇದೆಲ್ಲದ್ರ ಜೊತೆಗೆ ನೀವು ಯಾವ ರೀತಿ ಫೇಶಿಯಲ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತೇನೆ. ಯಾವುದೋ ಒಂದು ಫೇಶಿಯಲ್ ನನಗೆ ಸೂಟ್ ಆಯಿತು ಅದನ್ನೇ ನಾವು ವರ್ಷ ಇಡೀ ಮಾಡಿಸ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ವರ್ಷದಲ್ಲಿ ಬೇರೆ ಬೇರೆ ಸೀಸನ್ಸ್ ಇರುತ್ತೆ. ಬೇರೆ ಬೇರೆ ಸೀಸನ್ಗೆ ಬೇರೆ ಬೇರೆ ಫೇಶಿಯಲ್ಸ್ನ ಕೂಡ ನೀವು ಆಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಮನೇಲೇ ಮಾಡ್ಕೊಳ್ಳಿ ಅಥವಾ ನೀವು ಪಾರ್ಲರ್ಗಳಲ್ಲಾದರೂ ಮಾಡಿಸ್ಕೊಳ್ಳಿ. ಚಳಿಗಾಲದಲ್ಲಿ ಹೆಚ್ಚಾಗಿ ಡ್ರೈ ಫ್ರೂಟ್ಸ್ ಓರಿಯೆಂಟೆಡ್ ಫೇಶಿಯಲ್ಸ್ಗಳನ್ನ ಮಾಡಿಸ್ಕೊಳ್ಳೋದ್ರಿಂದ ಸ್ಕಿನ್ನಲ್ಲಿ ನ್ಯಾಚುರಲ್ ಆಗಿ ಸೀಬಮ್ ಸೆಕ್ರೇಷನ್ ಹೆಚ್ಚಾಗಿ ಗ್ಲೋ ತುಂಬ ಚೆನ್ನಾಗಿ ಇರುತ್ತೆ. ಈ ಟೈಮಲ್ಲಿ ಸಿಟ್ರಸ್ ಫ್ರೂಟ್ಸ್ ಅಂದರೆ ಆರೆಂಜ್ ಅಥವಾ ಮೂಸಂಬಿ ಯೂಸ್ ಮಾಡೋ ಫೇಶಿಯಲ್ಗಳನ್ನ ಮಾಡಿಸ್ಕೊಳ್ಳೋದನ್ನ ಕಡಿಮೆ ಮಾಡ್ತಾ ಬನ್ನಿ. ಬಿಕಾಸ್ ಅದು ಇನ್ನಷ್ಟು ಆಯಿಲ್ನ ತೆಗೆಯೋದ್ರಿಂದ ಸ್ಕಿನ್ ಡ್ರೈ ಆಗಿ ಕಾಣಿಸುವಂಥ ಚಾನ್ಸಸ್ ಇರುತ್ತೆ. ಇನ್ನು ಮಳೆಗಾಲದಲ್ಲಿ ಸ್ಕಿನ್ನಲ್ಲಿ ತುಂಬ ರ್ಯಾಷಸ್ ಆಗ್ತಾ ಇರುತ್ತೆ. ಇಂಥ ಟೈಮಲ್ಲಿ ಲಾವಂಚ, ಮಂಜಿಷ್ಟ, ಲೋದ್ರ ಹೀಗೆ ಆಯುರ್ವೇದಿಕ್ ದ್ರವ್ಯಗಳನ್ನ ಉಪಯೋಗಿಸಿ ಮಾಡುವಂಥ ಫೇಶಿಯಲ್ಗಳನ್ನ ರೆಗ್ಯುಲರ್ ಆಗಿ ಮಾಡಿಸ್ಕೊಳ್ಳೋದ್ರಿಂದ ಸ್ಕಿನ್ನಲ್ಲಿ ಆಗುವಂಥ ರ್ಯಾಷಸ್ನ ಕೂಡ ಕಡಿಮೆ ಮಾಡ್ತಾ ಬರ್ಬೋದು. ಇದೆಲ್ಲ ಫೇಸ್ ಪ್ಯಾಕ್ನ ನೀವು ಮನೇಲೂ ಕೂಡ ಅಪ್ಲೈ ಮಾಡ್ಕೊಳ್ತಾ ಬರ್ಬೋದು. ಇನ್ನು ಸಮ್ಮರ್ ಬಂತು ಅಂದರೆ ಎಲ್ಲರಿಗೂ ಟ್ಯಾನ್ ಆಗ್ತಾ ಇರುತ್ತೆ. ಮನೆ ಒಳಗಡೆ ಇದ್ರೂ ಟ್ಯಾನ್ ಆಗ್ತಾ ಇರುತ್ತೆ, ಆಚೆ ಓಡಾಡ್ಕೊಂಡು ಬಂದ್ರೂ ಟ್ಯಾನ್ ಆಗ್ತಾ ಇರುತ್ತೆ. ಸೊ ಸಮ್ಮರಲ್ಲಿ ಟ್ಯಾನ್ ರಿಡಕ್ಷನ್ ಮಾಡ್ಕೊಳ್ಳೋದ್ರ ಜೊತೆಗೆ ಸನ್ನಿಂದ ಪ್ರೊಟೆಕ್ಷನ್ ಸಿಗುವಂಥ ಫೇಶಿಯಲ್ಗಳನ್ನ ನೀವು ಆಪ್ಟ್ ಮಾಡ್ಕೊಳ್ತಾ ಬರ್ಬೋದು. ಸಮ್ಮರಲ್ಲಿ ಚೆನ್ನಾಗಿ ಸಿಗುವಂಥ ಮ್ಯಾಂಗೋ ಫೇಶಿಯಲ್ ಅಂದರೆ ಫ್ರೆಶ್ ಫ್ರೂಟಿಂದ ಮಾಡುವಂಥ ಫೇಶಿಯಲ್ನ ಕೂಡ ನೀವು ಟ್ರೈ ಮಾಡ್ಬೋದು. ಹೀಗೆ ಸೀಸನ್ ಟು ಸೀಸನ್ ನಿಮ್ಮ ಫೇಶಿಯಲ್ ಪ್ಯಾಟರ್ನ್ನ ಕೂಡ ಚೇಂಜ್ ಮಾಡ್ತಾ ಬನ್ನಿ. ಇದರಿಂದ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗೋದ್ರ ಜೊತೆಗೆ ಸೀಸನಲ್ಲಿ ನಿಮ್ಮ ಸ್ಕಿನ್ ಪ್ರೊಟೆಕ್ಟಿವ್ ಆಗಿ ಕೂಡ ಇರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ.